ಏಡಿ ಏಡಿ ತೋಡಿನ ಏಡಿ ಗೋಣಿಯಲ್ಲಿ ಸಹ ಉಂಟು ನೋಡಿ. ನಮ್ಮ ಪಕ್ಕದ ಮನೆಯವರು ಕೊಟ್ಟದ್ದು. ನೋಡಿ ಮೂವ್ಮೆಂಟ್ ಆಗ್ತಾ ಉಂಟು ನೋಡಿ, ಜೂ ಉಂಟು ನೋಡಿ. ಓಕೆ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಈಗ ಬ್ರೇಕ್ಫಾಸ್ಟಿಗೆ ಇವಾಗ ನೀರು ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ಚಟ್ನಿಗೆ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಆಗಬೇಕು. ರೈಸ್ ಆಯಿತು. ಏಡಿ ಉಂಟಲ್ಲ, ಅದು ತೋಡಿನ ಏಡಿ. ಈ ಮಳೆಗಾಲದಲ್ಲಿ ನಮ್ಮ ಕಡೆ ಎಲ್ಲರಿಗೂ ತೋಡಿಗೆ ಹೋಗ್ತಾರೆ, ಏಡಿ ಎಲ್ಲ ತರ್ತಾರೆ. ಅದನ್ನು ಸುಕ್ಕ ಮಾಡಬೇಕು. ಟೊಮೆಟೊ ಸಾರು ಮಾಡಿ ಅದನ್ನು ಸುಕ್ಕ ಮಾಡಬೇಕು. ನಾನು ನಿಮಗೆ ರೆಸಿಪಿ ತೋರಿಸ್ತೇನೆ. ಚಟ್ನಿ ರೆಡಿ ಆಯಿತು. ದೋಸೆ ಮತ್ತು ಚಟ್ನಿ ಬ್ರೇಕ್ಫಾಸ್ಟ್ ಇವತ್ತು. ನೀರು ದೋಸೆ. ಟಿಫನ್ ಮಾಡಬೇಕು. ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಮಕ್ಕಳೊಂದು ಕೂದಲೊಂದು ಬಾಚಬೇಕು. ಬ್ರೇಕ್ಫಾಸ್ಟ್ ಮಾಡುವ. ಮಕ್ಕಳು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನೀರು ದೋಸೆ ಮತ್ತು ಚಟ್ನಿ. ಬೇಗ ಬ್ರೇಕ್ಫಾಸ್ಟ್ ಮುಗಿಸುವ. ಬಾಯ್. ಓಕೆ, ಇವಾಗ ನಾನು ಕಿಚನ್ಗೆ ಬಂದಿದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋಗಿ ಆಯಿತು. ಇದು ನಾನು ಟೊಮೆಟೊ ಸಾರು ಮಾಡುವ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ರೈಸ್ ನೋಡ್ಬೋದು, ರೈಸ್ ರೆಡಿ ಆಗಿದೆ. ಈಗ ಏಡಿ ಸುಕ್ಕ ಮಾಡಬೇಕಲ್ವ, ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಕೊಂಡೋಗಿದ್ದಾರೆ. ಅದು ತರುವಷ್ಟರಲ್ಲಿ ನಾನಿಲ್ಲಿ ಟೊಮೆಟೊ ಸಾರು ಮಾಡ್ತೀನಿ. ಮತ್ತು ಏಡಿ ಸುಕ್ಕ ಮಾಡುವ ಅಂತ ಅದರ ಮಸಾಲೆ ಎಲ್ಲ ರೆಡಿ ಮಾಡಿಡುವ. ಓಕೆ, ಸಿಗ್ತೀನಿ. ಓಕೆ, ಮಸಾಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಂದು ಟೊಮೆಟೊ ಸಾರು ರೆಡಿ ಆಯಿತು. ಇಲ್ಲಿ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಮೆಣಸು ಸುಕ್ಕಾಗಿ ಏಡಿ ಸುಕ್ಕ ಮಾಡುವ ಅಂತ ಅದಕ್ಕೆ ಮೆಣಸು ಒಂದು 10ರಿಂದ 15 ಮೆಣಸು ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಕರಿಮೆಣಸು, ಮೆಂತೆ, ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಅಷ್ಟನ್ನು ಹಾಕಿ ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ನೋಡ್ಬೋದು ಏಡಿ ಕ್ಲೀನ್ ಮಾಡಿ ತಂದಿದ್ದಾರೆ ನೋಡಿ. ಹೇಗೆ ಉಂಟಂತ. ಓಕೆ, ಬೇಗ ನಾವು ರೆಡಿ ಮಾಡುವ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಹುಳಿ ಮತ್ತು ಹಳದಿ ಹುಡಿ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಹಳದಿ ಹುಡಿ ನಾವು ಇದಕ್ಕೆ ಹಾಕುವ. ಸ್ವಲ್ಪ ಹೊತ್ತು ಹಳದಿ ಹುಡಿ ಹಾಕಿರುವ. ಸ್ವಲ್ಪ ಹೊತ್ತು ಇರಲಿ, ಒಂದು 5ರಿಂದ 10 ನಿಮಿಷ ಮತ್ತೆ ವಾಶ್ ಮಾಡುವ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಾಯಿ ತುರಿ ಹಾಕುವ. ಸುಕ್ಕ ಮಾಡೋದಲ್ವ, ಅದಕ್ಕೆ ತೆಂಗಿನಕಾಯಿನ ನಾವು ಉರಿಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಹಳದಿ ಹುಡಿ ಆ್ಯಡ್ ಮಾಡುವ. ಅದನ್ನು ಚೆಂದ ಮಾಡಿ ಫ್ರೈ ಮಾಡಬೇಕಾಗುತ್ತೆ. ಮಸಾಲೆ ಎಲ್ಲ ಇಲ್ಲಿ ರೆಡಿಯಾಗಿದೆ. ಅದನ್ನು ಗ್ರೈಂಡ್ ಮಾಡಬೇಕು. ಸ್ವಲ್ಪ ಬಿಸಿ ಉಂಟು. ಓಕೆ, ನೋಡಿ ಇಲ್ಲಿ ತೆಂಗಿನಕಾಯಿ ಎಷ್ಟು ಚೆಂದ ಮಾಡಿ ಫ್ರೈ ಆಯಿತು ನೋಡಿ. ಗರಿಗೆ ಬಂದಿದೆ ನೋಡಿ. ಓಕೆ, ಇವಾಗ ನಾವು ಒಗ್ಗರಣೆ ರೆಡಿ ಮಾಡುವ. ಓಕೆ, ಇದಿಷ್ಟಾಯಿತು. ಸೈಡಲ್ಲಿ ಇಟ್ಟುಬಿಡುವ. ಓಕೆ, ಒಗ್ಗರಣೆ ಇಡುವ. ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ಅದಕ್ಕೆ ಸ್ವಲ್ಪ ಸಾಸಿವೆ, ಸಾಸಿವೆ ಆದಮೇಲೆ ಅದು ಸ್ವಲ್ಪ
ಕರಿಬೇವು, ಈರುಳ್ಳಿ ಹಾಕಿದ್ದೇನೆ. ಒಂದು ಈರುಳ್ಳಿ ಚೆಂದ ಮಾಡಿ ಫ್ರೈ ಮಾಡುವ. ಒಂದು ಚಿಕ್ಕ ಹಸಿಮೆಣಸು ಹಾಕಿದ್ದೇನೆ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೆಟೊ ಹಾಕಿದ್ದೀನಿ. ಇದು ಚೆಂದ ಮಾಡಿ ಫ್ರೈ ಆಗಿದೆ. ಆಮೇಲೆ ಇದಕ್ಕೆ ನಾವು ಏಡಿನ ಆ್ಯಡ್ ಮಾಡುವ. ನೋಡಿ, ಏಡಿ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಸ್ವಲ್ಪ ಹಾಕುವ. ಮತ್ತು ನೋಡಿ ಮತ್ತೆ ಹಾಕುವ. ಸ್ವಲ್ಪ ಹೊತ್ತದು ಫ್ರೈ ಆಗಿ ಮತ್ತೆ ಮಾಡುವ. ನೋಡಿ, ಏಡಿ ಬೆಂದಿದೆ. ಅದಕ್ಕೆ ನಾವು ಮಸಾಲೆ ಆ್ಯಡ್ ಮಾಡುವ. ಒಂದು ಸೆಕೆಂಡ್. ನೋಡಿ, ಮಸಾಲೆ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ದೀನಿ. ಅದರಲ್ಲಿ ಒಂದು ಕುದಿ ಬರಲಿ. ಆನಂತರ ತೆಂಗಿನ ತುರಿ ಅದಕ್ಕೆ ಆ್ಯಡ್ ಮಾಡುವ. ನೋಡಿ ಹೇಗೆ ಕಾಣ್ತಾ ಉಂಟು ನೋಡಿ. ಕುದಿ ಬರ್ತಾ ಉಂಟು. ಅದಕ್ಕೆ ನಾವು ಕಾಯಿ ತುರಿನ ಆ್ಯಡ್ ಮಾಡುವ. ನೋಡಿ, ರೆಡಿ ಆಯಿತು. ಫುಲ್ ಡ್ರೈ ಆಗಲಿ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಕ್ಲಿಯರ್ ಕಾಣ್ತೇನೆ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಗ್ಯಾಸ್ ಆಫ್ ಮಾಡುವ. ನೋಡಿ, ಫುಲ್ ಡ್ರೈ ಆಯಿತು. ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ನೋಡಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಇವತ್ತು ಸಾಟರ್ಡೆ ಅಲ್ವಾ, ಮಕ್ಕಳು ಬರೋ ಟೈಮ್ ಆಯಿತು. ಊಟದ ಸಮಯಕ್ಕೆ ಸಿಗ್ತೀನಿ. ಓಕೆ, ನೋಡಿ, ನೋಡ್ಬೋದು ಹೇಗೆ ಕಾಣ್ತಾ ಉಂಟು ನೋಡಿ. ಸೂಪರ್ ಆಗಿದೆ. ಮಾತ್ರ ಕರಿ ಟೇಸ್ಟ್ ಆಗಿದೆ. ನೋಡ್ಬೋದು ಫುಲ್ ಕತ್ತಲಾಗಿದೆ. ಇವಾಗ ಒಂದು ಜೋರು ಮಳೆ ಉಂಟು. ನೋಡ್ಬೋದು ಇಲ್ಲಿ ನೋಡಿ, ಫುಲ್ಲು ಕತ್ತಲೆ ಆಗಿದೆ. ಇವಾಗ ಒಂದು ಜೋರು ಮಳೆ ಉಂಟು. ಓಕೆ, ಮಕ್ಕಳು ಬಂದರು ಸ್ಕೂಲಿಂದ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದರು. ಊಟ ಮಾಡುವ ಅಂತ. ನೋಡ್ಬೋದು, ರೈಸು, ಟೊಮೆಟೊ ಸಾರು ಮತ್ತು ಏಡಿ ಸುಕ್ಕ. ಓಕೆ, ಊಟ ಮಾಡ್ತೇವೆ, ಮತ್ತೆ ಸಿಗ್ತೀನಿ.